ಇಲ್ಲಿ ಸರ್ಕಾರ ಮುಚ್ಚಿತ್ತೋ ಯಾವುದು ಗೊತ್ತಿಲ್ಲದು. ಆ ಒಂದು ರಿಪೋರ್ಟ್ ಇವತ್ತು ಹೊರಗೆ ಬಂದದ್ದು. CBI ಸ್ಪಷ್ಟವಾಗಿ ಹೇಳಿತ್ತು, ಇಲ್ಲ ಇದು 6 ತಪ್ಪುಗಳಾಗಿದ್ದಾವೆ. ಇದರಲ್ಲಿ ಡಾಕ್ಟರ್ ಇಬ್ಬರು, ಒಬ್ಬರು ಡಾಕ್ಟರ್ ಆ್ಯಡಮ್ ಮತ್ತು ರಶ್ಮಿ, ಇವರು ಪೋಸ್ಟ್ ಮಾರ್ಟಮ್ ಮಾಡಿದಂಥವ್ರು. ಇವರು ಈ ವಿಷಯದಲ್ಲಿ 6 ತಪ್ಪು ಏನಪ್ಪ ಅಂದ್ರೆ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರು ಮಾಡಿ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ CBI ಮೂಲಕ ಬಂದಂಥ ರಿಪೋರ್ಟು ಸ್ವತಃ ಸರ್ಕಾರಕ್ಕೂ ಸಹಿತ ಅವರು ಡೈರೆಕ್ಷನ್ ಮಾಡಿದರು. ಇವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು, ಇಬ್ಬರಿಗೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು CBI ಮಾಡಿತ್ತು. ಇದೊಂದು ಹೊಸ ಈ ಘಟನೆ ಟ್ವಿಸ್ಟ್ ಅನ್ನೋದನ್ನು ನಾವು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಈ ದಾಖಲೆ ಇವತ್ತು ಬಹಿರಂಗ ಆಗ್ಯದ, ಅದರ ತನಿಖೆನೂ ಇವತ್ತು ಆಗಬೇಕಾಗ್ಯದ. ವಿಶೇಷವಾಗಿ ಇವೆರಡು, ಒಂದು ಗಣನಾಮಧೇಯ ವ್ಯಕ್ತಿ ಸಾಕ್ಷಿ ನೋಡ್ಲಿಕ್ಕೆ ಬಂದಿದ್ದಾರೆ, ಇನ್ನೊಂದು ವ್ಯಕ್ತಿ ಈ ಒಂದು CBI ಇದ್ದಿದ್ದು ರಿಪೋರ್ಟ್ ಮಾಡಿ ಅದರಲ್ಲೇ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ನು ಮಾಡಿದ್ದಾರೆ. ನೀವು ಇದನ್ನು ತನಿಖೆ ಮಾಡಿ ಇವ್ರಿಗೆ ಶಿಕ್ಷೆ ಕೊಡಬೇಕು. ನಾವು ತನಿಖೆ ಮಾಡಿದ್ದೀವಿ, ಇವರಿಗೆ ಅತ್ಯಂತ ಕಠೋರತಮವಾದಂಥ ಕಠೋರ ಶಿಕ್ಷೆ ಕೊಡಬೇಕು ಇಬ್ಬರು ಡಾಕ್ಟರ್ಗಳಿಗೆ. ಒಬ್ಬರು ಡಾಕ್ಟರ್ ಆ್ಯಡಮ್ ಮತ್ತು ಇನ್ನೊಬ್ಬರು ರಶ್ಮಿ ಎನ್ ಅನ್ನುವಂಥ ಮಾತನ್ನು ಇವರು ಈ ಒಂದು ರೀತಿಯಿಂದ ಇವ್ರಿಗೆ ಭಯಂಕರ ಶಿಕ್ಷೆ ಆಗಲಿ ಅನ್ನೋಂಥ ಮಾತನ್ನು ಅದನ್ನು ಸಜೆಷನ್ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಇವೆರಡೂ ಸಾಕ್ಷಿಗಳಿಂದ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. 2012 ಅಕ್ಟೋಬರ್ 10 ಏನು ಘಟನೆ ಆಗಿತ್ತಲ್ಲ, ಆ